ಹಲೋ ನಮಸ್ಕಾರ. ನಿರೀಕ್ಷೆಯ ಕರಾವಳಿ ಎನ್ನುವ ಸಿನಿಮಾದಲ್ಲಿ ದರ್ಶನ್ ಬದಲು ನಟಿಸ್ತಾರ ಕಿಚ್ಚ ಸುದೀಪ್. ಹಾಗೆಯೇ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಬರುತ್ತಾ ರಜನಿಕಾಂತ್ ಅವರ ಮುಂದಿನ ಕೂಲಿ ಎನ್ನುವ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಹೊಸದಾಗಿ ರಿಷಬ್ ಶೆಟ್ಟಿ ಅವರ ನಿರ್ಮಾಣ ಸಂಸ್ಥೆಯು ನಿರ್ಮಾಣ ಮಾಡಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಪ್ರಮೋದ್ ಶೆಟ್ಟಿ ಅವರು ನಟಿಸ್ತಾ ಇದ್ದು, ಸಿನಿಮಾದಲ್ಲಿ ಮತ್ತೊಂದು ಕ್ಯಾಮಿಯೋ ರೋಲ್ನಲ್ಲಿ ಇದೀಗ ರಿಷಬ್ ಶೆಟ್ಟಿ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ಆಗಸ್ಟ್ 23ಕ್ಕೆ ಈ ಚಿತ್ರವು ವಿಶ್ವದಾದ್ಯಂತ ಥಿಯೇಟರ್ಗೆ ರಿಲೀಸ್ ಕೂಡ ಆಗ್ತಾ ಇದೆ. ತಮಿಳುನಾಟ ಸಂತಾನಂ ಅವರ ಹೊಸದೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದ್ದು, ಡಿಡಿ ರಿಟರ್ನ್ಸ್ ಸಿನಿಮಾದ ಸ್ವೀಕಲ್ ಸಿನಿಮಾವಾಗಿ ಈ ಚಿತ್ರವು ಬರ್ತಾ ಇದೆ. ಸಿನಿಮಾದ ಶೂಟಿಂಗ್ ಇದೀಗ ಇವತ್ತಿನಿಂದ ಆರಂಭವಾಗಿದೆ ಕೂಡ. ಇನ್ನು ತೆಲುಗು ನಟ ನಾನಿ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಸೂರ್ಯ ಸ್ಯಾಟರ್ಡೇ ಎನ್ನುವ ಪ್ಯಾನ್ ಇಂಡಿಯಾ ಸಿನಿಮಾ. ಚಿತ್ರವು ಆಗಸ್ಟ್ 29ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸ್ತಾ ಇರುವ ಪ್ರಿಯಾಂಕಾ ಮೋಹನ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಕೂಡ ರಿಲೀಸ್ ಆಗಲಿದೆ. ಇನ್ನು ಹೊಸದಾಗಿ ಶ್ರೀಮುರಳಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೋಂಬಾಲೆ ಫಿಲ್ಮ್ಸ್ ನಿರ್ಮಾಣ ಮಾಡಿ ತಯಾರಾಗಿರುವ ಚಿತ್ರವಾಗಿದೆ ಬಗೀರಾ ಎನ್ನುವ ಸಿನಿಮಾ. ಸಿನಿಮಾದ ಚಿತ್ರೀಕರಣ ಇದೀಗ ಇತ್ತೀಚೆಗೆ ಮುಕ್ತಾಯಗೊಂಡಿದ್ದು, ಸಿನಿಮಾವು ಪಕ್ಕಾ ಹಾಲಿವುಡ್ ಲೆವೆಲ್ನಲ್ಲೇ ಮೇಕಿಂಗ್ ಆಗಿದೆ ಎನ್ನುವುದನ್ನು ಚಿತ್ರತಂಡವೇ ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಸೂರಿ ನಿರ್ದೇಶನದಲ್ಲಿ ಈ ಚಿತ್ರವು ಮೇಕಿಂಗ್ ಆಗಿದ್ದು, ಇದೀಗ ಈ ಸಿನಿಮಾದಲ್ಲಿ ಕೆಜಿಎಫ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಗರುಡರಾಮ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಸಿನಿಮಾದಲ್ಲಿ ಉಳಿದಂತೆ ಪ್ರಮುಖ ಪಾತ್ರದಲ್ಲಿ ಪ್ರಕಾಶ್ ರಾಜ್, ರುಕ್ಮಿಣಿ ವಸಂತ್ ಕೂಡ ಕಾಣಿಸಿಕೊಳ್ತಿದ್ದಾರೆ. ತಮಿಳುನಾಟ ಅಜಿತ್ ಕುಮಾರ್ ಅವರ ಇನ್ನು ಹೊಸದಾಗಿ ಥಿಯೇಟರಿಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವಿದಾ ಮುಯರ್ಚಿ ಎನ್ನುವ ಸಿನಿಮಾ. ಮಹೇಶ್ ತಿರುಮನಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು, ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇತ್ತೀಚೆಗೆ ರಿಲೀಸ್ ಮಾಡಿದರೂ ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗಿರಲಿಲ್ಲ. ಇದೀಗ ಸಿನಿಮಾ ತಂಡವು ಸಿನಿಮಾದ ಸೆಕೆಂಡ್ ಹಾಗೆ ಥರ್ಡ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿ ಸದ್ದನ್ನು ಕೂಡ ಮಾಡುತ್ತಿದ್ದಾರೆ. ಇನ್ನು ಕನ್ನಡದಿಂದ ಹೊಸದೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ನಡೆದಿದೆ. ಮೈ ಹೀರೋ ಎಂದು ಚಿತ್ರಕ್ಕೆ ಹೆಸರಿಡಲಾಗಿದ್ದು, ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಂಕಿತಾ ಅಮರ್ ಕಾಣಿಸಿಕೊಳ್ಳಲಿದ್ದಾರೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ. ಇನ್ನು ಶಿವಣ್ಣನವರ ಭೈರವನ ಕೊನೆಪಾಠ ಎನ್ನುವ ಸಿನಿಮಾ ತಂಡದ ಕಡೆಯಿಂದ ಹೇಮಂತ್ ರಾವ್ ನಿರ್ದೇಶನದ ಈ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಇವತ್ತು ರಾತ್ರಿ ಇದೀಗ ರಿಲೀಸ್ ಕೂಡ ಆಗ್ತಾ ಇದೆ. ಸಿನಿಮಾ ಒಂದು ಪೀರಿಯೋಡಿಕಲ್ ಸಿನಿಮಾವಾಗಿದ್ದು, ದೊಡ್ಡ ಮಟ್ಟಿನ ಎಕ್ಸ್ಪೆಕ್ಟೇಷನ್ ಅಂತೂ ಸದ್ಯಕ್ಕೆ ಸಿನಿಮಾದ ಮೇಲೆ ಇದೆ. ಇದೀಗ ಹಲವಾರು ವರ್ಷಗಳ ಬಳಿಕ ತಮಿಳಿನ ಖ್ಯಾತ ನಟ ಎಸ್ ಎ ಸೂರ್ಯ ಅವರು ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದಾರೆ. ಸಿನಿಮಾಕ್ಕೆ ಕಿಲ್ಲರ್ ಎಂದು ಈಗಾಗಲೇ ಟೈಟಲ್ ನೀಡಲಾಗಿದ್ದು, ಈ ಸಿನಿಮಾದಲ್ಲಿ ಎಸ್ ಎ ಸೂರ್ಯ ಅವರೇ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ. ಸಿನಿಮಾದ ಚಿತ್ರೀಕರಣ ಈ ಬರುವ ಅಕ್ಟೋಬರ್ ತಿಂಗಳಿನಿಂದ ಆರಂಭ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಭಾರತೀಯ ಸಿನಿಮಾ ರಂಗದ ಅತ್ಯಂತ ನಿರೀಕ್ಷೆಯ ಸ್ವೀಕೃತ ಚಿತ್ರಗಳಲ್ಲೊಂದಾಗಿದೆ ರಿಷಬ್ ಶೆಟ್ಟಿ ನಿರ್ದೇಶನದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಕಾಂತಾರ ಸಿನಿಮಾದ 2ನೇ ಭಾಗ ಅಂದರೆ ಕಾಂತಾರ ಚಾಪ್ಟರ್ 1 ಎನ್ನುವ ಸಿನಿಮಾ. ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದ್ದು, ಸಿನಿಮಾದ ಮೊದಲ ಭಾಗ 400 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಸಿನಿಮಾದ 2ನೇ ಭಾಗ ಬರುವ ವೇಳೆಗೆ 100 ಕೋಟಿ ಬಜೆಟ್ನಲ್ಲಿ ಬರ್ತಾ ಇದ್ದು, ಈಗಾಗಲೇ ಸಿನಿಮಾದ ಶೂಟಿಂಗ್ ಆರಂಭವಾಗುವುದಕ್ಕಿಂತಲೂ ಮೊದಲು ಸಿನಿಮಾದ OTT ರೈಟ್ಸ್ ಅಮೆಜಾನ್ ಪ್ರೈಮ್ ವಿಡಿಯೋ 150 ಕೋಟಿ ಎನ್ನುವ ದೊಡ್ಡ ಮೊತ್ತಕ್ಕೆ ಪಡೆದುಕೊಂಡಿತ್ತು. ಇದೀಗ ಈ ಸಿನಿಮಾದ ಕಡೆಯಿಂದ ಅಪ್ಡೇಟ್ ದೊರಕಿದ್ದು, ಚಿತ್ರದ 2 ಹಂತದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದೆ. ಸಿನಿಮಾದ 3ನೇ ಹಂತದ ಚಿತ್ರೀಕರಣವನ್ನು ಆರಂಭ ಮಾಡಲು ಸಿನಿಮಾ ತಂಡವು ಇದೀಗ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಿನಿಮಾದ 3ನೇ ಹಂತದ ಚಿತ್ರೀಕರಣ ಜುಲೈ 15ರಿಂದ ಆರಂಭಗೊಳ್ಳಲಿದೆ. ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ 800 ಕೋಟಿ ಗಡಿಯನ್ನು ದಾಟಿದೆ ಎನ್ನುವ ಅಪ್ಡೇಟ್ ಅನ್ನು ಸಿನಿಮಾ ತಂಡವು ಅಧಿಕೃತವಾಗಿ ನಿನ್ನೆ ಕೊಟ್ಟಿದ್ರು. ಆದರೆ ಇದು ಕೇವಲ ಪ್ರಮೋಷನಲ್ ಫಿಗರ್ ಎನ್ನುವ ಅಪ್ಡೇಟ್ ಅನ್ನು ಕೂಡ ಮಾಡಿಕೊಟ್ಟಿದೆ. ಇದೀಗ ಈ ಸಿನಿಮಾವು ಹಿಂದಿ ಬೆಲ್ಟ್ನಲ್ಲಿ ನಿನ್ನೆ ಕಲೆಕ್ಷನ್ ಅನ್ನು ಸೇರಿಸಿ 200 ಕೋಟಿ ಗಡಿಯನ್ನು ದಾಟಿದೆ. ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲೂ ಕೂಡ ಜೈಲರ್ ಸಿನಿಮಾದ ಇಂಡಸ್ಟ್ರಿ ಹಿಟ್ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿ ಕಂಡು ಬರ್ತಾ ಇದೆ. ಕೈದಿ, ವಿಕ್ರಮ್, ಲಿಯೋ ಇತ್ಯಾದಿ ಸಿನಿಮಾಗಳು ಸೇರಿಕೊಂಡಿರುವ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಇನ್ನೂ ಬರ್ತಾ ಇರುವ ಸಿನಿಮಾ ಕೈದಿ ಸಿನಿಮಾದ 2ನೇ ಭಾಗ ಆಗಲಿದೆ ಎನ್ನುವುದನ್ನು ಈಗಾಗಲೇ ಲೋಕೇಶ್ ಕನಗರಾಜನ್ ಅವರು ತಿಳಿಸಿದ್ದಾರೆ. ಆದರೆ ಲೋಕೇಶ್ ಕನಗರಾಜನ್ ಅವರು ಈಗ ಶೂಟಿಂಗ್ ಅನ್ನು ಆರಂಭ ಮಾಡಿರುವ ರಜನಿಕಾಂತ್ ಅವರ ಕೂಲಿ ಎನ್ನುವ ಸಿನಿಮಾವು LCUನಲ್ಲಿ ಬರ್ತಾ ಇಲ್ಲ ಎನ್ನುವುದನ್ನು ಕೂಡ ಲೋಕೇಶ್ ಕನಗರಾಜನ್ ಅವರು ತಿಳಿಸಿದ್ರು. ಇದೀಗ ಕೇಳಿ ಬರ್ತಾ ಇರುವ ಹೊಸದೊಂದು ರೂಮರ್ಗಳ ಪ್ರಕಾರ ಈ ಕೂಲಿ ಎನ್ನುವ ಸಿನಿಮಾದಲ್ಲಿ ಫಹದ್ ಫಾಸಿಲ್ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ. ಈಗಾಗಲೇ ಫಹದ್ ಫಾಸಿಲ್ ಅವರು ವಿಕ್ರಮ್ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಆದ್ದರಿಂದಲೇ ಇದು ಕನೆಕ್ಟ್ ಆಗುತ್ತಾ ಎನ್ನುವ ನಿರೀಕ್ಷೆ ಕೂಡ ಇದೆ. ಲೋಕೇಶ್ ಕನಗರಾಜನ್ ಹಾಗೆ ಹೇಳುವುದಕ್ಕೂ ಕೂಡ ಕಾರಣವಿದೆ. ಯಾಕೆಂದರೆ ಡಿಯೋ ಎನ್ನುವ ಸಿನಿಮಾವು LCUನಲ್ಲಿ ಬರುತ್ತೆ ಎನ್ನುವ ಅಪ್ಡೇಟ್ ದೊರೆತ ಬಳಿಕ ಅಭಿಮಾನಿಗಳು ದೊಡ್ಡ ನಿರೀಕ್ಷೆಯನ್ನು ಎಕ್ಸ್ಪೆಕ್ಟ್ ಮಾಡಿ ಸಿನಿಮಾ ಬಂದ ಬಳಿಕ ಅಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಅನ್ನು ಮೀಟ್ ಮಾಡಲು ಸಾಧ್ಯವಾಗದೇ ಇರುವುದರಿಂದ ಸಿನಿಮಾವು ಅಷ್ಟು ದೊಡ್ಡ ರೀತಿಯಲ್ಲಿ ರನ್ ಆಗಿರಲಿಲ್ಲ.
ಆದ್ದರಿಂದಲೇ ಲೋಕೇಶ್ ಕನಗರಾಜನ್ ಅವರು ಈ ರೀತಿ ಹೇಳಿದ್ದಾರೆ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಕೂಲಿ ಎನ್ನುವ ಸಿನಿಮಾವು LCUನಲ್ಲಿ ಲೋಕೇಶ್ ಕನಗರಾಜನ್ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಬರುತ್ತಾ ಬರಲ್ವಾ ಎನ್ನುವ ಕನ್ಫರ್ಮೇಷನ್ ಆಗಿರುವ ಸುದ್ದಿ ನಮ್ಮ ಚಾನೆಲ್ನಲ್ಲಿ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಪ್ರಜ್ವಲ್ ದೇವರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಅವರ ಕೆರಿಯರ್ ಅನ್ನೇ ಬ್ರೇಕ್ ಮಾಡಲು ಚಾನ್ಸ್ ಇರುವ ಚಿತ್ರವಾಗಿದೆ ಕರಾವಳಿ ಎನ್ನುವ ಸಿನಿಮಾ. ಯಾಕೆಂದರೆ ಈಗಾಗಲೇ ಸಿನಿಮಾದ ಹಲವಾರು ಪೋಸ್ಟರ್ಗಳನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಂತೂ ಕ್ರಿಯೇಟ್ ಮಾಡಿದ್ದಾರೆ. ಈ ಚಿತ್ರವು ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಮೇಕಿಂಗ್ ಕೂಡ ಆಗ್ತಾ ಇದೆ. ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಾಗ್ತಾ ಇದ್ದು, ಇತ್ತೀಚೆಗೆ ಪ್ರಜ್ವಲ್ ದೇವರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾ ತಂಡವು ಸಿನಿಮಾದ ಹೊಸದೊಂದು ಪೋಸ್ಟರ್ ಅನ್ನು ಕೂಡ ರಿಲೀಸ್ ಮಾಡಿದ್ರು. ಕರಾವಳಿ ಎನ್ನುವ ಸಿನಿಮಾವನ್ನು ಗುರುದತ್ತ ಗಾನಿಗ ಅವರು ನಿರ್ದೇಶನ ಮಾಡ್ತಾ ಇದ್ದು, ಕರಾವಳಿ ಚಿತ್ರದಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲಿ ಮಹಾವೀರ ಎನ್ನುವ ಪಾತ್ರದಲ್ಲಿ ಈ ಹಿಂದೆ ದರ್ಶನ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಆ ಪಾತ್ರದಲ್ಲಿ ದರ್ಶನ್ ಬದಲು ಇದೀಗ ಕಿಚ್ಚ ಸುದೀಪ್ ಅವರು ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ಸ್ಗಳು ಇತ್ತೀಚೆಗೆ ಕೇಳಿ ಬಂದಿತ್ತು. ಆದರೆ ಈ ಕುರಿತು ಸಿನಿಮಾ ತಂಡವೇ ಕನ್ಫರ್ಮ್ ಮಾಡಿದ್ದು, ಈ ಮಹಾವೀರ ಎನ್ನುವ ಪಾತ್ರದಲ್ಲಿ ಶಿವಣ್ಣ, ಕಿಚ್ಚ ಸುದೀಪ್, ದರ್ಶನ್ ಈ ಮೂವರಲ್ಲಿ ಒಬ್ಬರನ್ನು ತರಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಪೈಕಿ ಯಾರು ಕೂಡ ಫೈನಲ್ ಆಗಿಲ್ಲ ಎನ್ನುವುದನ್ನು ಸ್ವತಃ ನಿರ್ಮಾಣ ಸಂಸ್ಥೆ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಗುರುದತ್ತ ಗಾಣಿಗ ನಿರ್ದೇಶನದ ಸಿನಿಮಾದ ಚಿತ್ರೀಕರಣವನ್ನು ಈ ವರ್ಷದೊಳಗೆ ಮುಕ್ತಾಯಗೊಳಿಸಲು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು, ನಿಮ್ಮ ಅನಿಸಿಕೆ ಪ್ರಕಾರ ಸಿನಿಮಾದಲ್ಲಿ ಮಹಾವೀರ ಎನ್ನುವ ಗೆಸ್ಟ್ ರೋಲ್ನಲ್ಲಿ ಯಾರು ನಟಿಸಲಿದ್ದಾರೆ? ಶಿವಣ್ಣ ನಟಿಸ್ತಾರಾ, ಕಿಚ್ಚ ಸುದೀಪ್ ನಟಿಸ್ತಾರಾ ಅಥವಾ ದರ್ಶನ್ ಅವರು ನಟಿಸ್ತಾರಾ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಈ ಹಿಂದೆ ಅಧಿಕೃತವಾಗಿ ಕನ್ಫರ್ಮ್ ಮಾಡಿರುವ ರೀತಿ ಇದೀಗ ಬೈರತಿ ರಣಗಲ್ ಎನ್ನುವ ಸಿನಿಮಾದ ಒಫಿಷಿಯಲ್ ಟೀಸರ್ ಅನ್ನು ಜುಲೈ 12ಕ್ಕೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ನರ್ತನ್ ನಿರ್ದೇಶನದ ಈ ಸಿನಿಮಾದ ಮೇಲೆ ಸದ್ಯಕ್ಕಂತೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ಮಲಯಾಳಂದ ಹೊಸದಾಗಿ ಬರ್ತಾ ಇರುವ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಚಿತ್ರ ನಾಗೇಂದ್ರಸ್ ಹನಿಮೂನ್ ಎನ್ನುವ ಸಿನಿಮಾವು ಈ ಬರುವ ಜುಲೈ 19ಕ್ಕೆ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ನಲ್ಲಿ ಕನ್ನಡ ಸೇರಿದಂತೆ 5 ಭಾಷೆಗಳಲ್ಲಿ ಡೈರೆಕ್ಟ್ ಆಗಿ OTT ರಿಲೀಸ್ ಕೂಡ ನಡೆಸ್ತಾ ಇದೆ. ಸಿನಿಮಾದ ಟ್ರೈಲರ್ ಇದೀಗ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಹೊಸದಾಗಿ ರಾಜವರ್ಧನ್ ಅಭಿನಯದ ಹಿರಣ್ಯ ಎನ್ನುವ ಸಿನಿಮಾವು ಜುಲೈ 19ಕ್ಕೆ ಥಿಯೇಟರಿಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಪೋಸ್ಟರ್ ಅನ್ನು ಕೂಡ ಇದೀಗ ರಿಲೀಸ್ ಮಾಡಿದ್ದಾರೆ. ಶಾಲಿನಿ ಆರ್ಟ್ಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡಲಿದ್ದಾರೆ. ಕಿಚ್ಚ ಸುದೀಪ್ ಅವರ ಕೆರಿಯರ್ನಲ್ಲಿ ವಿಕ್ರಾಂತ್ ರೋಣ ಎನ್ನುವ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ 2 ವರ್ಷ ಆಗ್ತಾ ಇರುವ ಬೆನ್ನಲ್ಲೇ ಅವರ ಮುಂದೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ. ಸಿನಿಮಾವು ಪಕ್ಕ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಎನ್ನುವುದನ್ನು ಇದೀಗ ಕಿಚ್ಚ ಸುದೀಪ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಂಡು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದ್ದು, ಸಿನಿಮಾವನ್ನು ಕರ್ನಾಟಕದಾದ್ಯಂತ KRG ಸ್ಟುಡಿಯೋಸ್ ಅವರು ವಿತರಣೆ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕನ್ಫರ್ಮ್ ಆಗಿದೆ. ಸಿನಿಮಾವನ್ನು ಬಹುತೇಕ ಆಗಸ್ಟ್ 29ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವ ಹೈ ಚಾನ್ಸಸ್ಗಳು ಕಂಡು ಬರ್ತಾ ಇದ್ದು, ಸಿನಿಮಾದ ರಿಲೀಸ್ ಡೇಟ್ ಕುರಿತಾಗಿ ಅಧಿಕೃತವಾದ ಕನ್ಫರ್ಮೇಷನ್ ಸಿನಿಮಾ ತಂಡದ ಕಡೆಯಿಂದ ಇದೀಗ ಕೆಲವೇ ದಿನಗಳಲ್ಲಿ ಕೊಡುವುದಾಗಿ ಸ್ವತಃ ನಿರ್ಮಾಣ ಸಂಸ್ಥೆ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ನಿರ್ದೇಶಕ ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಕುವೆಂಪು ಅವರ ಬಯೋಪಿಕ್ ಸಿನಿಮಾ ಬರ್ತಾ ಇದೆ ಎನ್ನುವ ಅಪ್ಡೇಟ್ ಅನ್ನು ನಿನ್ನೆ ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಆದರೆ ಈ ಮಾಹಿತಿಯಲ್ಲಿ ಸಣ್ಣ ಬದಲಾವಣೆ ಇದೆ. ಯಾಕೆಂದರೆ ಈ ಸಿನಿಮಾವು ಕುವೆಂಪು ಅವರ ಬಯೋಪಿಕ್ ಸಿನಿಮಾವಲ್ಲ, ಬದಲಾಗಿ ಕುವೆಂಪು ಅವರು ಬರೆದಿರುವ ಒಂದು ಕಥೆಯನ್ನು ಆಧಾರ ಮಾಡಿಟ್ಟುಕೊಂಡು ಈ ಸಿನಿಮಾವನ್ನು ತಯಾರು ಮಾಡಲಾಗ್ತಾ ಇದೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ.